ರೈತರಿಗೆ ಸುಖದಾಗಿದ್ದ ಯಾರನ್ನೆಲ್ಲ ಹೋಗ್ಬೇಡ್ರಿ, ಆದ್ರೆ ಕಷ್ಟದಾಗಿದ್ದಾರ ಅಂತಂದ್ರೆ ಅವ್ರಿಗೆ ಸ್ವಲ್ಪ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಪ್ರತಿ ಅಂದ್ರೆ ಒಂದ್ ವೀಕ್ ಅಲ್ಲಿ ಕಮ್ಮಿ ಅಂದ್ರೆ ಒಂದ್ 2-3 ವಿಡಿಯೋಗಳು ಮಾತ್ರ ಇದೇ ವಿಷಯದ ಬಗ್ಗೆ ಇರ್ತಾವ. ಸೊ ಆ ವಿಷಯ ಯಾವ್ದಪ್ಪ ಅಂತಂದ್ರೆ, ನಾ ಯಾಕೆ ಆ ವಿಷಯ ಬದಲು ಜಾಸ್ತಿ ವಿಡಿಯೋ ಮಾಡ್ತಾ ಇರ್ತೀನಿ ಅಥವಾ ಅದಕ್ಕೆ ನಾನು ಯಾಕೆ ಜಾಸ್ತಿ ಒಂದು ಅಂದ್ರೆ ನನ್ನ ಸಮಯನ ಇಡ್ತೀನಿ ಅಂತ ಅನ್ನೋದನ್ನ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಅದು ಏನಪ್ಪ ವಿಷಯ ಅಂತಂದ್ರೆ, ಆಕ್ಚುಲಿ ಈ ವರ್ಷ ಟೋಟಲಿ 2026 ನೋಡ್ಬೇಕಂದ್ರೆ ಬರಗಾಲದ ಸಮಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಜೂನ್ ಹೋಯ್ತು, ಜುಲೈ ಹೋಯ್ತು, ಈಗ ಆಗಸ್ಟ್ ಬಂದ್ರು ಕೂಡ ಮಳೆಗಾಲನೇ ಇಲ್ಲ. ಬೆಳಗಾಂ ಜಿಲ್ಲೆಯಲ್ಲಿ ನೋಡ್ಬೋದು ಕೆಲವೊಂದ್ ಕಡೆ. ಈ ನಮ್ಮದು ಬೆಳೆ ಪ್ಲಾಟ್ ನೋಡ್ರಿ, ನಾ ಡ್ರಿಪ್ ಚಾಲೂ ಮಾಡಿ ಹೆಚ್ಚು ಕಡಿಮೆ ಎಷ್ಟು ಗಂಟೆ ಆಯ್ತಂದ್ರ 4:30 ಗಂಟೆ ಆಯ್ತು. 4:30 ಗಂಟೆಯಲ್ಲಿ ನಮ್ಮ ಅರಿಶಿನ ಪ್ಲಾಟ್ದಲ್ಲಿ ನೀವು ಡ್ರಿಪ್ ಅನ್ನ ನೋಡ್ಬೋದು, ಎಷ್ಟರ ಮಟ್ಟಿಗೆ ಡ್ರಿಪ್ ಓದಬೇಕಂತ. ಯಾಕಂದ್ರೆ ಇಲ್ಲೊಂದು ಹೋಲತಿ, ಇಲ್ಲಿ ನೀರು ಬೆಳಕತ್ತೈತಿ, ಇಲ್ಲಿ ನೀರು ಬೆಳಕತ್ತೈತಿ. ಸೊ ಇದೆಲ್ಲ ಕೋದು ಇಷ್ಟೆಲ್ಲ ಕೂಡ್ಬೇಕಾಗಿತ್ತು ಈಗ. ಸೊ ಇನ್ನೂ ಕೂಡ ಕೂಡಿ ಆಯ್ತು. ಕಾರಣ ಏನಪ್ಪಾ ಅಂತಂದ್ರೆ, ಭೂಮಿ ಪೂರ್ತಿ ಮಣ್ಣಾಗೈತ್ರಿ. ಅಂದ್ರೆ ಭೂಮಿಯಲ್ಲಿ ಏನೋ ನೀರಿನ ಅಂಶನ ಇಲ್ಲ ಆಕ್ಚುಲಿ. ಅಂದ್ರೆ ಅಷ್ಟು ಬೇಗ ಆಗ್ತಾರೆ ಅಂದ್ರೆ ಅಷ್ಟು ಒಣಗೈತ್ರಿ ಭೂಮಿ. ಸೊ ಒಣಗಿದಾಗ ನಾವು ಎಷ್ಟು ನೀರು ಬಿಟ್ರೆ ಕಡಿಮೆ. ಅಂದ್ರೆ 4.5 ತಾಸು ನಾವು ನೀರು ಚಾಲು ಮಾಡಿದ್ರು ಕೂಡ ಇದು ಇಷ್ಟು ಆಗ್ತಿಲ್ಲ ಅಂತಂದ್ರೆ, ಇನ್ನ ಇದನ್ನ ಯಾವ ರೀತಿ ಇದು ಮಾಡ್ಬೇಕಂತ ನೀವೇ ನೋಡಿ ಸ್ವಲ್ಪ. ಅಂದ್ರೆ ಇಷ್ಟು ಈ ರೀತಿ ಈ ವರ್ಷ ಬರಗಾಲ ಇದೆ. ಯಾಕಂದ್ರೆ ಈ ಸಮಯದಲ್ಲಿ ನಾವು ನೋಡ್ಬಹುದು, ಪ್ರತಿ ವರ್ಷನೂ ಈ ಸಮಯ ಚೆಕ್ ಮಾಡಿದ್ರೆ ಈ ಸಲ ಪೂರ್ತಿ ಮಳೆಗಾಲನ ಜೀರೋ ಇದೆ. ಯಾಕಂದ್ರೆ ಪ್ರತಿ ವರ್ಷ ಈ ಟೈಮಲ್ಲಿ ಬಾವಿ ಬೋರ್ ಹೆಚ್ಚ ಕಡಿಮೆ ಫುಲ್ ಹಾಕಿದ್ರು ಈ ಟೈಮ್ ಬೇಕಾ. ಆದ್ರೆ ಈಗ ಮಳೆಗಾಲನ ಇಲ್ರಿ. ಈ ವರ್ಷ ಮಳೆಗಾಲ ಪೂರ್ತಿ ಅಂದ್ರೆ ಪೂರ್ತಿ ಜೀರೋ. ಬಿಸಿಲು ನೋಡ್ರಿ ಯಾವ ರೀತಿ ಐತಂತ. ಅಂದ್ರೆ ಆಗಸ್ಟ್ 9ನೇ ತಾರೀಕು ನೋಡಕತ್ರಿ ನಾವ್ ಈಟ್ ಬಿಸಿಲು ಐತ್ರಿ. ಅಂದ್ರೆ ಈಟ್ ಬಿಸಿಲು ಐತಿ. ಅರಿಶಿನ ಒಂದು ಲೆವೆಲ್ ಐತ್ರಿ. ಅದು ಯಾಕೈತಪ್ಪ ಅಂದ್ರೆ ರೀ, ನಮ್ ಕೃಷ್ಣ ರಿವರ್ ಐತಲ್ರಿ. ಸೊ ಅದರಿಂದ ನಮಗೆ ನೀರು ಬರೋದ್ರಿಂದ ಒಂದ್ ಅರಿಶಿನ ಒಂದ್ ಲೆವೆಲ್ ನೋಡುವಂಗ ಐತ್ರಿ. ಅದ ಇದನ್ನ ಬಿಟ್ರೆ ಇಲ್ಲಿ ಇರ್ತಕ್ಕಂಥ ಬಾವಿ ಬೋರ್ ನೋಡಿದ್ರೆ ನೀರೇ ಇಲ್ರಿ ಆಕ್ಚುಲಿ. ಅಂದ್ರೆ ಅಷ್ಟು ಬರಗಾಲ ಬಿದ್ದೈತೆ ಅಂತ ಹೇಳ್ಬೋದ್ರಿ. ಇದ್ರ ಬಗ್ಗೆ ಅಂದ್ರೆ ರೈತರ ಬಗ್ಗೆ ಅಥವಾ ರೈತರ ಮಾರ್ಗದ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಂಗಿಲ್ರಿ. ಅದ್ ಮಾತ್ರ ತಲೆ ಬಿಡ್ರಿ. ಯಾಕಂದ್ರೆ ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು ಇದೇನಾದ್ರು ರೈತರಿಗೆ ಈ ತರ ಆಗ್ತಾ ಇದೆ ಅಥವಾ ಬರಗಾಲ ಬಿದ್ದೈತಿ, ಇದಕ್ಕೇನಾದ್ರು ಬೆಲೆ ಘೋಷಣೆ ಮಾಡ್ಬೇಕು ಅಥವಾ ಮತ್ತೊಂದು ಮುಗಿದೊಂದು ಏನು ಇದ್ರ ಬಗ್ಗೆ ಯಾರು ಮಾತೇ ಆಡಲ್ಲ. ಸೊ ಅವ್ರಿಗೆ ಏನ್ ಬೇಕು, ಅಧಿಕಾರ ಬೇಕು. ಅಧಿಕಾರ ಕೊಟ್ಟಿದ್ದೀರಿ, ಮುಗಿದೋಯ್ತು. ಮತ್ತೆ ಅವ್ರು ನೆಕ್ಸ್ಟ್ ಇಲೆಕ್ಷನ್ ಬರ್ತಾರಲ್ಲ, ಅವ್ ಬರ್ತಾರೆ ಮತ್ತೆ ನಮಗ ರೈತರ ಪರ, ರೈತ ದೇಶಗಳನ್ನೆಲ್ಲ ಅಂತ ಹೇಳ್ಕೊತ್ ಬರ್ತಾರೆ. ಸೊ ಅದೆಲ್ಲ ಇದ್ದಿದೆ. ಆದ್ರೆ ನಾನ್ ಹೇಳೋದೇನಪ್ಪ ಅಂತಂದ್ರೆ, ರೈತರಿಗೆ ಸುಖದಾಗಿದ್ದ ಯಾರನ್ನೆಲ್ಲ ಹೋಗ್ಬೇಡ್ರಿ, ಆದ್ರೆ ಕಷ್ಟದಾಗಿದ್ದಾರ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋದನ್ನ ಸ್ವಲ್ಪ ಎಲ್ಲಾರು ನೋಡ್ಬೇಕ್ರಿ. ಯಾಕಂದ್ರ ನಾವೇನೋ ಈಗ ನಮ್ ಕೃಷ್ಣ ರಿವರ್ ನೀರ್ ತಂದಿದ್ದೀರಿ, ಇಷ್ಟ ಅರಿಶಿನ ಬೆಳೆದಿದ್ದೀರಿ, ಅದು ಬೇರೆ ರೀ. ಆದ್ರೆ ಒಬ್ಬೊಬ್ಬರಿಗೆ ಪಾಪ ಈಗ ನಾನು ಇವತ್ತು ಮಧ್ಯಾಹ್ನ ನೋಡೇನ್ರಿ, ಎಷ್ಟೋ ಜನ ಗೊಂಜಾಳ ಹಾಕಿದಾರ್ರಿ. ಗೊಂಜಾಳ ಹಾಕಿದ್ರಿ, ಗೊಂಜಾಳ ಎಲ್ಲ ಇಷ್ಟಿಷ್ಟು ಬಂದತ್ರಿ, ಬಂದ ಒಣಗಾಕತ್ತೈತ್ರಿ ಗೊಂಜಾಳ. ಯಾಕಂದ್ರೆ ಅದ್ರ ನೀರನ್ನ ಇಲ್ರಿ. ಹಿಂಗಿದ್ದಾಗ ರೈತ ಒಂದು ತನ್ನ ಬದುಕನ್ನ ಸಾಗಿಸ್ಬೇಕಂದ್ರೆ ಯಾವ ರೀತಿ ಸಾಗಿಸ್ಬೇಕು ವಿಚಾರ ಮಾಡ್ರಿ. ಯಾಕಂದ್ರೆ ರೈತರು ಬೆಳೆದಂತ ಕೂಳು ಒಂದ್ ವರ್ಷಕ್ಕಾಗ್ಬೇಕ್ರಿ ಇದು. ಯಾಕಂದ್ರೆ ಇದೇನು ನಾವು ಈ ತಿಂಗಳ ಮಾಡ್ತೀವಿ, ನೆಕ್ಸ್ಟ್ ತಿಂಗಳ ಮಾತ್ರ ಸ್ಯಾಲ್ರಿ ಬರ್ತಾನೆ ಹಂಗಿಲ್ರಿ. ಈ ಅಂದ್ರೆ ಈಗ ಏನೋ ಅರಿಶಿನ ಬೆಳಕೈತಿಪ್ಪ ಅಂದ್ರ ಇದು 8 ತಿಂಗಳ ಅರಿಶಿನ ತಗೋತೀವ್ರಿ. 8 ತಿಂಗಳ ಅರಿಶಿನ ತಕೊಂಡ್ರಿ, ಇದು ಈ ಅರಿಶಿನ 8 ತಿಂಗಳು ತಕೊಂಡ್ರೆ ನಾವು ಮುಂದಿನ ಒಂದು ವರ್ಷಗಳ ಕಾಲ ಅದೇ ದುಡ್ಡಿಂದ ನಮ್ ಜೀವನ ಸಾಗಿಸ್ಬೇಕು. ಜೊತೆಗೆ ಈ ಬೆಳೆಗೆ ಅಂದ್ರೆ ಈ ಭೂಮಿ ತಾಯಿಗೆ ನಾವು ಏನ್ ಮತ್ತೆ ಗೊಬ್ಬರ ಹಾಕ್ಬೇಕು ಅಥವಾ ಮತ್ತೇನ್ ಬೀಜ ಬಿತ್ತಬೇಕು, ಮತ್ ನೀರ್ ಹಾಸ್ಬೇಕು, ಇದನ್ನ ಕ್ರಮೇಣವಾಗಿ ಮತ್ ನಾವ್ ಒಂದ್ ವರ್ಷ ಮಾಡ್ಲೇಬೇಕ್ರಿ. ಸೊ ಹಿಂಗಿರುವಾಗ ಏನಾಗುತ್ತೆ, ರೈತರ ಕಷ್ಟ ಕೇಳೋರು ಆಕ್ಚುಲಿ ಎಲ್ಲಿ ಇಲ್ಲ ಬಿಡ್ರಿ. ಯಾಕಂದ್ರೆ ಹೋಗ್ಲಿಪ್ಪ ಒಂದ್ ಬೆಂಬಲ ಬೆಲೆಯವ್ರು ನೀಡ್ತಾರ, ಅದು ಇಲ್ಲ ರೀ. ಬೆಂಬಲ ಬೆಲೆಯವ್ರು ನೀಡಿದ್ರೆ, ಯಾಕಂದ್ರೆ ನಾವೇನು ಬೆಳೆದಿಪ್ಪ ಅಂದ್ರೆ ಅದನ್ನ ಮಾರ್ಕೆಟ್ಗೆ ಒಂದ್ ಒಳ್ಳೆ ರೀತಿಯಿಂದ ಮಾರ್ಕೆಟ್ಗೆ ಕೊಟ್ರೆ ಒಂದ್ ಒಳ್ಳೆ ರೇಟ್ ಸಿಕ್ತಂದ್ರೆ ಆ ರೈತ ಅದರಿಂದ ಬದುಕಬಹುದು. ಸೊ ಅದು ರೇಟ್ ಇಲ್ಲ ರೀ. ಅಲ್ಲಿ ಏನು ನಾವು ಕಷ್ಟಪಟ್ಟು 365 ದಿವಸ ಬೆಳಿತೀವಲ್ರಿ, ಬರೇ ಒಂದು ಹಾಫ್ ಅನ್ ಅವರ್ದಲ್ಲಿ ಒಬ್ಬ ಮಧ್ಯವರ್ತಿ ಬಂದ್ಬಿಟ್ಟು ಅದರಲ್ಲಿ ಅರ್ಧ ಲಾಭ ತಗೋತಾನ್ರಿ. ವಿಚಾರ ಮಾಡ್ರಿ. ಅಂದ್ರೆ ನಾವೊಂದು ವರ್ಷಗಳ ಕಾಲ ಇದನ್ನ ಬೆಳಿತೀವ್ರಿ. ಒಂದ್ ವರ್ಷಗಳ ಕಾಲ ಅದನ್ನ ಕಷ್ಟಪಟ್ಟು ಬೆಳಿತೀರಿ. ಆದ್ರೆ ಬಂದಂತ ದಲ್ಲಾಳಿ ಬರೇ ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ಮಾಲನ್ನ ತಗೊಂಡು ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಅದ್ರಲ್ಲಿ ಅರ್ಧ ದುಡ್ಡು ತಗೋತಾನ್ರಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕೊತ್ತಂಬರಿ ನಮ್ ಕಡೆ ಖರೀದಿ ಮಾಡ್ತಾರ್ರಿ, 5 ರೂಪಾಯಿ ಸುಟ್ಟು ಖರೀದಿ ಮಾಡ್ತಾರ್ರಿ. ಮಾರ್ಕೆಟ್ದಾಗ ಅವ್ರು ಹೆಂಗ್ ಮಾಡ್ತಾರ್ರಿ, 5 ರೂಪಾಯಿ ಅಂದ್ರ 10 ರೂಪಾಯಿ 15 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರ್ರಿ. ವಿಚಾರ ಮಾಡ್ರಿ, ಇಲ್ಲಿ ಯಾರು ಲಾಭ ತನಕತ್ತಾರ, ಇಲ್ಲಿ ಯಾರು ಲಾಸ್ ಆಗತ್ತ ಅಂತ. ಸೊ ಇದಕ್ಕೋಸ್ಕರ ಬೆಂಬಲ ಬೆಲೆ ಅನ್ನೋದು ನಾ ಎದಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಬೆಳೆದಿರ್ತಾರಲ್ರಿ, ಅವ್ರಿಗೊಂದು ಒಳ್ಳೆ ಬೆಲೆ ಸಿಕ್ತಪ್ಪ ಅಂತಾರ ಜೀವನ ಸಾಗಿಸ್ತಾರಲ್ರಿ. ಯಾಕಂದ್ರೆ ಒಬ್ಬ ನೌಕರಿ ಇರ್ತಕ್ಕಂಥ ವ್ಯಕ್ತಿಗೆ ಪ್ರತಿ ತಿಂಗಳು ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಅವ್ರು ಹೆಂಗೋ ಬದುಕಬಹುದು. ಆದ್ರೆ ರೈತ ಇದ್ರಿ
365 ದಿವಸ ತನ ತಾಳ್ಮೆ ಇದ್ದೇ ಇರ್ಬೇಕು. ಜೊತೆಗೆ ಈ ಬಿಸಿಲು ನೋಡ್ರಿ, ಈ ಸಲ ಬಿಸಿಲು ನೋಡ್ರಿ, ಬಿಸಿಲು ಮಳೆಗಾಲನೇ ಇಲ್ರಿ, ಮಳೆ ಒಟ್ಟ ಅಂದ್ರೆ ಟೋಟಲಿ ಇಲ್ಲೇ ಇಲ್ರಿ. ಮಳೆಗಾಲ ಆದ್ರನೇ ಏನಾದ್ರು ಹಾಕಿತ್ತು, ಆದ್ರೆ ಇಷ್ಟ ಸಂಕಟದಲ್ಲಿದಾರ್ರಿ. ಸೊ ನಾ 1 ಎಕರೆನ 100 ವಿಡಿಯೋ ಮಾಡ್ತೇನೆ ರೀ, ರೈತರ ಬದಲ ಮಾಡ್ತಿರ್ತೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಚಾನಲ್ ನೋಡ್ರಿ. ಈ ಬರೀ ವಿಡಿಯೋ ಮಾಡ್ತೀನಿ ಅಂದ್ರೆ ವಿಡಿಯೋಗೋಸ್ಕರ ಅಷ್ಟ ಮಾಡಕತ್ತಿಲ್ರಿ, ನನ್ನಲ್ಲಿ ಇರ್ತಕ್ಕಂಥ ನೋವುಗಳನ್ನು ಕೂಡ ಹೇಳ್ತೇನೆ ರೀ. ಯಾಕಂದ್ರೆ ನಾನು ಕೂಡ ಒಬ್ಬ ರೈತ ಅಲ್ರಿ. ಸೊ ಅದಕ್ಕೋಸ್ಕರ ನನ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಯಗಳು ಕೂಡ ಹೇಳ್ತಿರ್ತೇನೆ ರೀ. ಜೊತೆಗೆ ರೈತರಿಗೆ ಆಕ್ಚುಲಿ ಒಳ್ಳೇದಾಗಬೇಕು ನೋಡ್ರಿ, ಮತ್ತೊಂದೇನಿಲ್ಲ. ಯಾಕಂದ್ರೆ ಯಾವ್ದೋ ಕ್ರಾಪ್ ಬೆಲೆ ಒಂದು ಒಳ್ಳೆ ಬೆಂಬಲ ಬೆಲೆ ಸಿಕ್ತು, ಅಥವಾ ಮಳೆಗಾಲ ಚೆನ್ನಾಗಿ ಆಯ್ತು ಅಂದ್ರೆ ರೈತ ಉಳಿತಾನ್ರಿ. ಮಳೆಗಾಲ ಆಗ್ಲಿಲ್ಲ ಅಂದ್ರೆ ರೈತ ಆಕ್ಚುಲಿ ಸರ್ವನಾಶನ ರೀ. ಸೊ ಅದಕ್ಕೋಸ್ಕರ ನಾನೊಂದು ವಿಡಿಯೋ ಮಾಡ್ಬೇಕಂತ ಅನಿಸಿತ್ತು. ಸೊ ಈ ವಿಡಿಯೋನ ದಯವಿಟ್ಟು ಅಂದ್ರೆ ಇದೇ ಫಸ್ಟ್ ಹೈಯೆಸ್ಟ್ ನಾನು ಒಂದು 6 ನಿಮಿಷಗಳ ಕಾಲ ವಿಡಿಯೋ ಮಾಡಿದ್ದು. ಸೊ ಇದುವರೆಗೆ ಅಷ್ಟೇ 3 ನಿಮಿಷ 4 ನಿಮಿಷ ಮಾಡ್ತಿದ್ದೆ. ಸೊ ಈ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ತರ ಒಂದು ಮತ್ತೆ ಒಳ್ಳೆ ಕಂಟೆಂಟ್ ಬಗ್ಗೆನೇ ಮಾಡ್ತಾ ಇದ್ದೀನಿ. ರೈತರ ಬಗ್ಗೆ ಜಾಸ್ತಿ ಆಸಕ್ತಿ ಇರುತ್ತೆ, ಸೊ ರೈತರ ಬಗ್ಗೆ ಜಾಸ್ತಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬೈ ಬೈ.